स्वागत है आपका बी न्यूज़ नेशन में। मैं हूं आबिद हुसैन शेख। तुम किसी भी कोर्ट में जाओ, हुबली ईदगाह मैदान में बिठाई गई गणेश मूर्ति। हमारी लड़ाई को इंसाफ मिला है, अदालत से खुशखबरी मिली है। विरोधियों को फटकार लगाते हुए ये जगह सरकार की है। ये एक ऐतिहासिक दिन है। हमारे जज्बातों का विरोध करने वालों के मुंह पर तमाचा है, कहा प्रमोद मुतालिक ने। हुबली ईदगाह मैदान में गणेश दर्शन के बाद मीडिया से बात करते हुए राम सेना मुख्यस्थ मुतालिक ने कहा कि गणेश उत्सव शुरू हुए 129 साल हो रहे हैं। अंग्रेज़ों ने इसका विरोध नहीं किया, मगर कांग्रेस वाले अल्पसंख्यकों की मदद करके अदालत को भेज रहे हैं। आपकी कोशिश कभी कामयाब नहीं होगी। विरोधियों को कहा कि आपको गणेश जी का शाप लगेगा। आप किसी भी कोर्ट को जाएं, अब स्थापना हो चुकी है और पूजा भी हो चुकी है। अब क्या करोगे, कहा मुतालिक ने। भगवानों को लेकर आस्था और श्रद्धा दिखाई जाती है, सियासत नहीं खेली जाती। मुतालिक जी, ಅಲ್ಲಿ ಗಣೇಶನ ಮೂರ್ತಿ ಅಥವಾ ಫೋಟೋ ಹಿಡ್ಕೊಂಡು ಮನೆಗೆ ಹೋಗಿ ಗಣೇಶನ ವಿರೋಧ ಮಾಡಿದಂಥವ್ರು ಹಿಂದೂ ವಿರೋಧಿಗಳು ಇವರು. ಸೊ ಇವರಿಗೆ ವೋಟ್ ಹಾಕಬೇಡಿ ಅಂತನ್ನುವಂಥದ್ದನ್ನ ಪ್ರಚಾರವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಹೇಳಿ. ಸರ್, ಈಗ ಗಣೇಶ ಮೂರ್ತಿಯನ್ನ ಮೆರವಣಿಗೆ ಮುಖಾಂತರ ಪ್ರತಿಷ್ಠಾಪನೆ ಮಾಡೋದಿತ್ತು ಸರ್. ಇಷ್ಟು ತರಾತುರಿಯಲ್ಲಿ ಇನ್ನೂ ಕೂಡ ಒಂದು ಆ ಭಯ ಇದೆ ಅಂತ ನಮ್ಮೊಬ್ಬ ನಾವು ಮಾಡೋದಕ್ಕೆ ಯಾಕೆ ಸರ್ ಕೋರ್ಟ್ ಕೊಟ್ಟರು ಕೂಡ ಈ ರೀತಿಯಾಗಿ ಯಾಕೆ ಪ್ಲಾನ್ ಸರ್ ಅಂದಿದೆ ಅಲ್ಲ, ಅಂತಹ ಪರಿಸ್ಥಿತಿಯನ್ನ ಕಾಂಗ್ರೆಸ್ ನಿರ್ಮಾಣ ಮಾಡಿಬಿಟ್ಟಿದೆ. ಇವತ್ತು ಮುಕ್ತವಾದಂತಹ ವಾತಾವರಣ, ಅಪೀಸ್ಮೆಂಟ್ದಿಂದ ಅವರನ್ನು ಬೆಳೆಸಿದ ರೀತಿ, ಹೀಗಾಗಿ ಇದಾಗಬಾರ್ದು. ನಮ್ಮ ದೇಶದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಕೂತ್ಕೊಳ್ಳೋಕೆ ನಾವು ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದರು. ನಾವು ಕೋರ್ಟಿಗೆ ಹೋಗಿ ವಾದ ಮಾಡುವಂಥ ವಿಷಯವನ್ನು ಇವತ್ತು ನಿರ್ಮಾಣ ಮಾಡಿದರು. ನಾನು ಹೇಳ್ತೀನಿ, ಮುಸ್ಲಿಂ ಕಿಡಿಗೇಡಿಗಳು, ಅಂಜುಮನ್ ಇಸ್ಲಾಂ, ವಕ್ಫ್ ಬೋರ್ಡ್. ಸೊ ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳ್ತೇನೆ, ವಕ್ಫ್ ಬೋರ್ಡಿನ ಅಧ್ಯಕ್ಷ, ರಾಜ್ಯದ ಅಧ್ಯಕ್ಷ ಶಫಿ ಅಸಾದ್ ಅವರನ್ನು ಸಸ್ಪೆಂಡ್ ಮಾಡಬೇಕು. ಸರ್ಕಾರದ ಒಂದು ಭಾಗ ಆಗಿ ಸರ್ಕಾರದ ವಿರುದ್ಧ, ಹಿಂದೂ ವಿರುದ್ಧ, ಇವತ್ತು ಗಣೇಶನ ವಿರುದ್ಧ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ 3 ದಿನ ಕೂತ್ಕೊಂಡು ಒಬ್ಬೊಬ್ಬ ವಕೀಲರಿಗೆ 25 ಲಕ್ಷ ರೂಪಾಯಿ ಯಾರದ್ರಿ ಶಫಿ ಅವರೇ, ಯಾರ್ದು ಸರ್ಕಾರದ ಕೊಟ್ಟು ನಮ್ಮ ವಿರುದ್ಧನೇ ಇವತ್ತು ನೀವು ಶಡ್ ಹೊಡಿತಾ ಇದ್ದೀರಿ. ನಾನು ಹೇಳೋದು ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರದವರಿಗೆ ಮತ್ತು ವಕ್ಫ್ ಬೋರ್ಡಿನ ಮಿನಿಸ್ಟರ್ ಅವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಶಫಿ ಅಸಾದನ್ನ ಸಸ್ಪೆಂಡ್ ಮಾಡಬೇಕು, ಮನೆಗೆ ಕಳಿಸ್ಬೇಕು, ಒದ್ದು ಮನೆಗೆ ಕಳಿಸ್ಬೇಕು. ಎಂಥ ದ್ರೋಹಿ, ದಾರಿ ತಪ್ಪಿಸಿದಾರಲ್ಲಿ. ಅಲ್ಲಿ ಯಾವುದೇ ವಾದದಲ್ಲಿ ಹುರಳಿಲ್ಲ. ಆದರೆ ಇವತ್ತು ಚಾಮರಾಜಪೇಟೆ ಮೈದಾನದಲ್ಲಿ ಬಹಳಷ್ಟು ಜನರಿಗೆ ನೋವಾಗಿದೆ, ಬಹಳಷ್ಟು ಜನರಿಗೆ ಕಸಿವಿಸಿ ಆಗಿದೆ. ನಮಗೂ ಸಿಗಬೇಕಾಗಿತ್ತು, ನಾವು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತನ್ನುವಂಥದ್ದು ಬೆಂಗಳೂರಿನ ಮಹಾನಗರದ ಲಕ್ಷಾಂತರ ಇವತ್ತು ಭಕ್ತರಿಗೆ ನೋವಾಗಿದೆ, ತೊಂದರೆ ಆಗಿದೆ ಅಂತನ್ನುವಂತಾರೆ. ಶಫಿ ಅಸಾದನ್ನ ಸಸ್ಪೆಂಡ್ ಮಾಡಬೇಕು, ಮನೆಗೆ ಕಳಿಸ್ಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ 12 ಗಂಟೆಗೆ ಅಲ್ಲಿಂದ ನಮಗೆ ಇಲ್ಲಿ ತನಕ ಆನಂದದ ಸಂಗತಿ, ಸಿಹಿ ಸುದ್ದಿ ಸಿಕ್ಕಿದ್ದು ನ್ಯಾಯಾಲಯದ ಮೂಲಕ. ಮೊಬೈಲ್ ತೆಗಿರಿ ಸರ್, ಅದನ್ನ ನ್ಯಾಯಾಲಯ ಇಲ್ಲಿ ಕ್ಯಾಮ್ರಾ ಅಡ್ಡ ಬರ್ತೀರಿ. ಇವತ್ತು ಯಾರು ಗಣೇಶನ ಪ್ರತಿಷ್ಠಾಪನೆಗೆ ವಿರೋಧ ಮಾಡಿದ್ರು ಮೊಬೈಲ್, ಅವರಿಗೆ ಛೀಮಾರಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಇದು ಜಾಗದ ವಿಚಾರ ಅಲ್ಲ, ವಿಷಯ ಅಲ್ಲ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದೆ. ಈ ಜಾಗ, ಮೈದಾನ ಸರ್ಕಾರದ್ದು, ಸರ್ಕಾರ ನಿರ್ಣಯಕ್ಕೆ ಬದ್ಧ ಆಗಿದೆ ಅಂತನ್ನುವಂಥದ್ದು ಸ್ಪಷ್ಟವಾದಂತಹ ನಿಲುವನ್ನು ಹೇಳಿ, ಪರಿಣಾಮದಿಂದ ಇವತ್ತು ಗಣೇಶ ಪ್ರತಿಷ್ಠಾಪನೆಯಾಗಿದೆ. ಇದೊಂದು ಅತ್ಯಂತ ಐತಿಹಾಸಿಕವಾದಂತಹ ದಿನ ಅಂತ ನಾನು ಹೇಳ್ತೀನಿ. ವಿರೋಧಿಗಳಿಗೆ, ಯಾರು ಈ ದೇಶದ ಭಾವನೆಗೆ, ಭಕ್ತಿಗೆ ವಿರೋಧ ಮಾಡ್ತಾ ಬಂದಿದ್ದಾರೆ, ಅವರಿಗೆ ಸರಿಯಾದ ಕಪಾಳ ಮೋಕ್ಷ ಆಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈ ರೀತಿ ಈ ದೇಶದಲ್ಲಿ ಪ್ರತಿಷ್ಠಾಪನೆ ಆಗಿದ್ದು, ಸಾರ್ವಜನಿಕ ಗಣೇಶೋತ್ಸವ ಪ್ರಾರಂಭ ಮಾಡಿದ್ದು 129 ವರ್ಷ ಆಯ್ತು. 1893ರಲ್ಲಿ ಪ್ರಾರಂಭ ಆಗಿದ್ದು, ತಿಲಕರು ಪ್ರಾರಂಭ ಮಾಡಿದ್ರು. ಆವತ್ತು ಬ್ರಿಟಿಷರಿದ್ರು.
ಬ್ರಿಟಿಷರು ವಿರೋಧ ಮಾಡಲಿಲ್ಲ, ಬ್ರಿಟಿಷರು ಕೋರ್ಟ್ಗೆ ಹೋಗಲಿಲ್ಲ, ಬ್ರಿಟಿಷರು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಸ್ವಾತಂತ್ರ್ಯದ ಈ ಸಮಯದಲ್ಲಿ 75ನೇ ವರ್ಷದ ಈ ಸಮಯದಲ್ಲಿ ಕಾಂಗ್ರೆಸ್ನವರು ಕುಮ್ಮಕ್ಕು ಕೊಟ್ಟು ಕೋರ್ಟಿಗೆ ಕಳಿಸ್ತಾರೆ. ಮುಸ್ಲಿಂ ಕಿಡಿಗೇಡಿಗಳಿಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ. ನಾನು ಹೇಳ್ತೇನೆ, ಹುಷಾರಾಗಿರಿ, ಎಚ್ಚರವಾಗಿರಿ. ಯಾರನ್ನ ವಿರೋಧ ಮಾಡ್ತಾರೆ, ಯಾಕೆ ವಿರೋಧ ಮಾಡ್ತಾ ಇದ್ರಿ ನೀವು? ನಿಮ್ಮ ನಮಾಜ್ಗೆ ವಿರೋಧ ಮಾಡಿಲ್ಲ, ಕೋರ್ಟ್ಗೆ ಹೋಗಿಲ್ಲ. ನಾವು ಅತ್ಯಂತ ಸೌಹಾರ್ದದಿಂದ ನಿಮಗೆಲ್ಲ ರೀತಿಯ ಸಹಕಾರ ಕೊಡ್ತಾ ಇರಬೇಕಾದ್ರೆ ನೀವು ಸೊಕ್ಕಿನಿಂದ ಇವತ್ತು ನೀವು ಕೋರ್ಟ್ಗೆ ಹೋಗಿ ಇದನ್ನು ತಡೆಯುವಂತ ಪ್ರಕ್ರಿಯೆ ಮಾಡಿದಾರಲ್ಲ, ನಿಮಗೆ ಗಣೇಶನ ಶಾಪ ತಟ್ಟುತ್ತೆ, ಸರ್ವನಾಶ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ಮಾನಸಿಕತೆ ಸರಿಯಲ್ಲ. ಒಟ್ಟಾಗಿ ಒಂದಾಗಿ ಸೌಹಾರ್ದತೆಯಿಂದ ಮಾಡೋದನ್ನ ನಾವು ನಿರ್ಧಾರ ಮಾಡಿದ್ರೆ ಕಲ್ಲು ಹಾಕಕ್ಕೆ ಪ್ರಯತ್ನ ಮಾಡ್ತೀರಿ. ಇವತ್ತಿಗೂ ಕೂಡ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ ಅಲ್ಲ, ನೀವು ಜಗತ್ತಿನ ಕೋರ್ಟ್ಗೆ ಹೋದ್ರೂ ಕೂಡ ಇನ್ನೇನು ಮಾಡಕ್ಕಾಗುದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಪ್ರತಿಷ್ಠಾಪನೆ ಆಗಿಬಿಟ್ಟಿದೆ, ಈಗ ಪೂಜೆ ಆಗಿಬಿಟ್ಟಿದೆ. ಯಾವ ತಾಕತ್ತು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ತಡೆಯಕ್ಕೆ ಸಾಧ್ಯ ಇಲ್ಲ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನವರು ಹುಷಾರಾಗಿರಿ. ಇಲ್ಲಿಯ ಶಾಸಕ ಅಪ್ಪಯ್ಯನವರು ಕೂಡ ವಿರೋಧ ಮಾಡಿದ್ದಾರೆ ಅಂತ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಅಪ್ಪಯ್ಯನವರೇ, ಇದು ಶೋಭೆ ತರುವಂತಹದ್ದಲ್ಲ. ನೀವೊಬ್ಬ ಹಿಂದೂ ಆಗಿ ಮತಕ್ಕೋಸ್ಕರ, ಮುಸ್ಲಿಂ ಮತಕ್ಕೋಸ್ಕರ ಇವತ್ತು ಗಣೇಶ ಹಬ್ಬವನ್ನು ವಿರೋಧ ಮಾಡ್ತೀರಿ ನೀವು. ಜಾಗ ಯಾರ್ದಿದ್ದಾರೆ? ಸೊ ಇದು ಸರ್ಕಾರದ ಜಾಗ. ಸರ್ಕಾರ ಇವತ್ತು ನಮಗೆ ಹಕ್ಕು ಕೊಟ್ಟಿದೆ, 3 ದಿನ ಅವಕಾಶ ಮಾಡಿಕೊಟ್ಟಿದೆ. ಸೊ ನೀವು ನಿಂತ್ಕೊಳ್ಬೇಕಾಗಿತ್ತು, ಆದರೆ ನಿಂತ್ಕೊಂಡಿಲ್ಲ. ಈಗ ಗಣೇಶ ವಿಸರ್ಜನೆಯ ಜೊತೆಗೆ ಬರುವಂತಹ ಚುನಾವಣೆಯಲ್ಲಿ ಅಪ್ಪಯ್ಯನವರೇ ನಿಮಗೂ ವಿಸರ್ಜನೆ ಮಾಡ್ತೀವಿ. और खबरों के लिए देखते रहिए बी न्यूज़ नेशन।